ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡೇ 3 ವಿಡಿಯೋ, ಕಂಪ್ಲೀಟ್ ವಿಡಿಯೋ ನೋಡಿ. ಫೋನಲ್ಲಿ ಬಿಜಿ ಆಗಿದ್ದಾರೆ, ನಡ್ಕೊ ಬನ್ನಿ ಅಂದರೆ ಹಾಯ್ ಫ್ರೆಂಡ್ಸ್ ಆಲ್ರೆಡಿ ಬಾಯ್ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತಾಗಲೇ ಎಲ್ರಿಗೂ ಕಾಲು ನೋವು ಸಿಕ್ಕಾಪಟ್ಟೆ ಆಗಿತ್ತು. ಬಟ್ ಆದ್ರೂ 4 ಗಂಟೆಯಿಂದ ಇದು ನಡೀತಾ ಇದ್ದು ಎನರ್ಜಿ ಎಷ್ಟೇ ಕಮ್ಮಿ ಆಗಿದ್ದು 10 ಕಿಲೋಮೀಟರ್ ಹೋಗೇ ಬಿಡ್ತೀವಿ ಫ್ರೆಂಡ್ಸ್. ವಿಡಿಯೋ ಮಾಡೋದಕ್ಕೇನು ಇದಾಗ್ತಿರ್ಲಿಲ್ಲ. ಬಟ್ ಆ ನೋವಲ್ಲೇ ವಿಡಿಯೋ ಮಾಡ್ತಾ ಇದ್ದೆ ಮಧ್ಯದಲ್ಲೇ. 10 ಕಿಲೋಮೀಟ್ರ್ ಇತ್ತು ಧರ್ಮಸ್ಥಳ. 10 ಕಿಲೋಮೀಟ್ರ್ ನಡೆದಿದ್ದೆ, ತುಂಬ ಲೇಟ್ ಆಯಿತು. ನಾವು ಹೋಗೋಷ್ಟರಲ್ಲಿ ಸಂಜೆ 4 ಗಂಟೆ ಆಗಿತ್ತು. 3 ಕೋತಿಗಳು ಕೂತಿದ್ದಾವೆ. 3 ಕೋತಿಗಳು ಕೂತಿದ್ದಾವೆ. ಹಾಯ್, ಇನ್ನೂ 9 ಕಿಲೋಮೀಟ್ರ್ ಹೋಗಬೇಕು ಧರ್ಮಸ್ಥಳಕ್ಕೆ. ಸಿಗ್ತೀವಿ ಫ್ರೆಂಡ್ಸ್, ಬಾಯ್ ಬಾಯ್. ಬೆಳಗ್ಗೆ ಎನರ್ಜಿಲಿ ಬಾಯಲ್ಲಿ ಹೇಳಿದಷ್ಟೇ 11 ಗಂಟೆ ಅಂತ. 11 ಗಂಟೆ ಆದರೂ ನಾವು ಹೋಗಿರಲಿಲ್ಲ. ಬಟ್ ಮಧ್ಯದಲ್ಲಿ ನಾವು ವಾಶ್ರೂಮಿಗೆ ಅಂತ ಹುಡುಕ್ಬೇಕಾದ್ರೆ ಪಾಪ ಯಾರೊಬ್ಬರು ಕರೆದು ವಾಶ್ರೂಮಿಗೆ ಜಾಗ ಕೊಟ್ಟರು. ನಿಜವಾಗ್ಲೂ ಮನೆ ಅಂತೂ ಸಖತ್ತಾಗಿತ್ತು, ಹಳೆ ಕಾಲದ ಮನೆ. ಅದು ಮಧ್ಯೆ ನನಗೊಂದು ಬೆಕ್ ಸಿಕ್ತು. ಬೆಕ್ ಜೊತೆ ಸ್ವಲ್ಪ ಕಿತಾಪತಿ ಮಾಡ್ತಾಯಿದ್ದೆ, ಅದು ನನ್ನೇ ಗುರಾಯಿಸ್ತಾ ಇತ್ತು. ಸೊ ಹೆಂಗೋ ಹಿಂಗೂ ಮಾಡಿ ನೆಕ್ಸ್ಟ್ ಮತ್ತೆ ನಾವು ಅಲ್ಲಿಂದ ಹೋಗಿ ಅವ್ರ ಅಂಗಡಿಲೇ ಸೋಡಾ ತೊಗೊಂಡು ಸೋಡಾ ಕೊಟ್ಟು, ಮಡಿಕೆ ಸೋಡಾ ತುಂಬ ಚೆನ್ನಾಗಿತ್ತು. ಮಾರ್ನಿಂಗೇ ಕುಡಿದು ಸ್ವಲ್ಪ ನಮಗೆ ತಿಂಡಿ ಎಲ್ಲೂ ಸಿಕ್ಕಲಿಲ್ಲ. ತಿಂಡಿ ಸಿಕ್ಕಿದ್ದು ಲೇಟ್ ಆಗಿದ್ದರಿಂದ ಹೊರಗಡೆ ಏನು ತಿನ್ನೋಕ್ಕಾಗಲಿ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬ್ರೆಡ್ ಜಾಮು ತಿಂದ್ವಿ. ಬೇಡ್ಕೊ, ಏನು ಬೇಡ್ಕೋತೀಯ? ಕಲ್ಲಲ್ಲ, ಆಲೂಗಡ್ಡೆ ಅಷ್ಟ ಬರ್ತವ ನೋಡಿ. ತೋಟ ಎಷ್ಟು ಚೆನ್ನಾಗಿದೆ. ನಮಗೆ ಜಾಗ ಕೊಟ್ಟಿದ್ದಕ್ಕೆ ಮನೆಗೆ ಒಳ್ಳೇದಾಗಲಿ ಅಂತ ಬೇಡ್ಕೊಂಡಿದ್ದು ಆಯಿತು. ನನಗಿಂತ ಮುಂಚೆ ಅವರಿಬ್ಬರು ನನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ರು. ಸೊ ನಾನು ಹಿಂದೆ ವೀಡಿಯೋ ಮಾಡ್ಕೊಂಡು ಹೋದೆ. ನಾವು ಹೋಗೋ ಅಷ್ಟರಲ್ಲಿ ಸೋಡಾ ಎಲ್ಲ ಹೇಳಾಗಿತ್ತು. ಸೊ ಚಿಪ್ಸು ಸೋಡಾ ಎಲ್ಲ ತಿಂದ್ವಿ, ಚೆನ್ನಾಗಿತ್ತು ಒಂಥರ. ಹಸಿ ಹೊಡ್ಕೆ ತಿನ್ ಬಾಯಿಗೆ ಸುಟ್ಟೋದ್ರೆ ನೋಡಿ ಫ್ರೆಂಡ್. ತಿನ್ನೋಕೆ ಕೊಡ್ತಾ ಇಲ್ಲ, ಸ್ನ್ಯಾಪು ಅಂತ ತಲೆ ತಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ಜನಗಳ ಜೊತೆ ಎಲ್ಲ ಜೇನುತುಪ್ಪ, ಬ್ರೆಡ್ಡು ಮತ್ತು ಜೇನುತುಪ್ಪ ತಿಂದ್ಕೊಂಡು ನಾವು ಮುಂದೆ ಹೋಗಬೇಕಾದ್ರೆ ಎಲ್ಲ ಅಡ್ಡದಾರಿಲಿ ಹೋಗ್ತಿದ್ರು. ಏನಕ್ಕೆ ಹೋಗ್ತಿದ್ದಾರೆ ಅಂತ ನೋಡಿದ್ರೆ ನೇತ್ರಾವತಿಗೆ ಹತ್ರ ಆಗುತ್ತೆ, 2 ಕಿಲೋಮೀಟ್ರ್ ಅಂದರು. ಸರಿ ನಾವು ಟ್ರೈ ಮಾಡೋಣ ಅಂತ ಹೋದರೆ ನಿಜ ಸ್ವಲ್ಪ ಹತ್ರ ಆಯಿತು. ಸುಮಾರು 1-1.5 ಕಿಲೋಮೀಟ್ರ್ ಉಳೀತು. ಬಟ್ ಆದ್ರೂ ಫುಲ್ಲು ರೋಡು ಒಂಥರ ಸ್ವಲ್ಪ ಕಾಲು ಕೂಡ ಕಮ್ಮಿ ಆಯಿತು ನಮಗಲ್ಲಿ ಬಂದಿದ್ದು. ಫೈನಲಿ ಹಿಂಗೂ ಮಾಡಿ ನೇತ್ರಾವತಿ ಹತ್ತಿರ ಬಂದ್ವಿ. ನೇತ್ರಾವತಿ ಬಂದಂತೂ ಫುಲ್ಲು ಖುಷಿ ನನಗಂತೂ. ಬಟ್ ಕಾಲು ಅಷ್ಟೇ ಸಿಕ್ಕಾಪಟ್ಟೆ ನೋತಾಯಿತ್ತು. ಆಮೇಲೆ ಅಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಸ್ನಾನ ಎಲ್ಲ ಮಾಡಿ ಅಲ್ಲಿಂದ ನೆಕ್ಸ್ಟು ಫ್ರೆಶ್ ಆಗಿ ಹೊರಟು ಮತ್ತು ಧರ್ಮಸ್ಥಳಕ್ಕೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನೊಂದು 1.5-2 ಕಿಲೋಮೀಟ್ರ್ ಇತ್ತು. ಧರ್ಮಸ್ಥಳ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ. ಹಾಗೆ ಮುದ್ದೆ ಬರ್ತಾ ಕಾಲು ನೋವು ಅಂತ ಸ್ವಲ್ಪ ಹೊತ್ತು ಕೂತಿದ್ರು. ಬಟ್ ನಾನು ನೆರಳು ಸಿಗಲಿಲ್ಲ ಅಂತ ಮುಂದೆ ಬಂದೆ. ಅವರಿಂದ ತುಂಬ ಮುಂದೆ ಬಂದೆ. ಹೋಗ್ತಾ ಒಬ್ಬಳೇ ವೀಡಿಯೋ ಮಾಡಿಕೊಂಡು ಹೋಗಿ ನೆಕ್ಸ್ಟು ಮಾಮ ಸಿಕ್ಕಿದ್ರು. ಮಾಮನ ಹತ್ರ ಮಾತಾಡಿಸ್ಕೊಂಡು ಹೋಗ್ತಾ ಇದ್ವಿ. ನಾನು ಮಾಮ ಇಬ್ಬರೂ ಮಾತಾಡ್ಕೊಂಡು ಹೋಗಿ ಫೈನಲಿ ಧರ್ಮಸ್ಥಳ ಬಂದಿದ್ದೇ ಗೊತ್ತಾಗಲಿಲ್ಲ. ನಿಜ ಬಂದಾಗ ಎಷ್ಟು ಖುಷಿ ಆಯ್ತು ಅಂದರೆ ಅಷ್ಟು ಖುಷಿ ಆಯಿತು. ಈ ಸತಿ ನಡೆದ್ಬಿಟ್ನಲ್ಲ ಅಂತ ಒಂದು ಹೆಮ್ಮೆ ಆಯಿತು. ಯಾಕಂದರೆ ಲಾಸ್ಟ್ ಟೈಮ್ ಫಸ್ಟು ನಾನು ಹೋದಾಗ ನಡೆದಿರಲಿಲ್ಲ. ಘಾಟಿ ಇಳಿದ್ಮೇಲೆ ಬಸ್ ಹತ್ಕೊಂಡು ಹೋಗ್ಬಿಟ್ಟಿದ್ದೆ, ಸಖತ್ ಕಾಲು ನೋವಾಗಿತ್ತು ಅಂತ. ಬಟ್ ಈಗ ಹೋದ ವರ್ಷ ಮತ್ತು ಈ ವರ್ಷ ನಡೆದಿದ್ದು ಅಲ್ಲಿ ಹೋದ ವರ್ಷಕ್ಕಿಂತ ನಂಗೆ ಈ ವರ್ಷ ತುಂಬ ಖುಷಿ ಇತ್ತು ನಡೆದಿದ್ದು. ಅಷ್ಟೊಂದು ಪೇಯ್ನ್ ಇರಲಿಲ್ಲ, ಬಟ್ ಇತ್ತು ಪೇಯ್ನು. ಬೊಬ್ಬೆ ಆಗಿದ್ರು ನಡ್ಕೊಂಡು ಬಂದಿದ್ದು ಧರ್ಮಸ್ಥಳಕ್ಕೆ ಬಂದಮೇಲೆ ಅದರದ್ದು ನೋವೆಲ್ಲ ಮರ್ತೋಯ್ತು. ಸೊ ಬರ್ತಾನೆ ಎಂಟ್ರೆನ್ಸಲ್ಲಿ ಅಣ್ಣಪ್ಪ ಸ್ವಾಮಿ ದರ್ಶನ ಮಾಡಿಕೊಂಡು, ಅಂದರೆ ಮೇಲೆ ಹೋಗಂಗಿಲ್ಲ ನಾವು, ಸೊ ಅಲ್ಲೇ ಕೈ ಮುಕ್ಕೊಂಡು ಅಲ್ಲಿಂದ ವೈಶಾಲಿ ಹತ್ರ ರೂಮ್ ಸಿಗುತ್ತಾ ಅಂತ ನೋಡಿದ್ವಿ. ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲೇ ಹೊರಗಡೆ ಹುಡ್ಕೊಂಡು ಅಲ್ಲಿಂದ ನಾವು ದರ್ಶನಕ್ಕೆ ಹೋದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು
ಪ್ರಸಾದ ಚೆನ್ನಾಗಿತ್ತು. ಲಾಸ್ಟಿಗೆ ಪ್ರಸಾದಕ್ಕೆ ಯಾರೂ ಬರಲಿಲ್ಲ, ನಾನು ಒಬ್ಬಳೇ ಮುಂದೆ ಆಗಿಬಿಟ್ಟೆ. ಪ್ರಸಾದ ತಿನ್ಕೊಂಡು ಬಂದೆ, ಬಟ್ ತುಂಬ ಚೆನ್ನಾಗಿತ್ತು ಪ್ರಸಾದನೂ ಕೂಡ. ಬಟ್ ಈ ಬಸವಣ್ಣನ ಬಗ್ಗೆ ಹೇಳಲೇಬೇಕು, ಎಲ್ಲ ಅಷ್ಟೊಂದು ಹಿಂಸೆ ಕೊಟ್ಟರು. ಅದೊಳ್ಳೆ ಪಾಪು ಥರ ಎಷ್ಟು ಸೈಲೆಂಟಾಗಿ ನಿಂತಿತ್ತಂದರೆ ಇವ್ರಿಗೆ ಏನು ಮಾಡಲಿ ನಾನು ಅಂತ ಅದಕ್ಕೆ ಒಳಗಡೆ ಬೇಜಾರಾಗ್ತಿತ್ತು, ಸಿಟ್ಟು ಬರ್ತಿತ್ತೋ ಗೊತ್ತಿಲ್ಲ. ಅಷ್ಟು ಎಳ್ಕೊಂಡೆಲ್ಲ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಏನೂ ಮಾತಾಡ್ಕೊಂಡು ಸಖತ್ ದೊಡ್ಡದಿತ್ತು. ತುಂಬ ಮಸ್ತಾಗಿತ್ತು ಬಸವಣ್ಣ ಅಂತ ನೋಡೋಕೆ. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ದೊಡ್ಡ ಬಸವಣ್ಣ. ಧರ್ಮಸ್ಥಳಕ್ಕೆ ಹೋದರೆ ನೀವು ಕೂಡ ನೋಡಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ಇದಾದ ನಂತರ ದರ್ಶನಕ್ಕೆ ಮಧ್ಯ ಮಾಡಿದ್ದೀನಿ. ಕಂಪ್ಲೀಟ್ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಫೋನ್ ತೆಗೆದ್ರೆ ಎಲ್ಲಿ ಬೈದ್ಬಿಡ್ತಾರೋ, ಫೋನ್ ಕಿತ್ಕೊಂತಾರೋ ಅನ್ನೋ ಭಯ ಬೇರೆ. ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು. ಆದರೂ ದರ್ಶನ ಬೇಗ ಆಯಿತು, ನೈಟ್ ಆಗಿದ್ದರಿಂದ. ನಾವು ಪ್ರತಿ ಸಲ ಮಾರ್ನಿಂಗ್ ದರ್ಶನ ಮಾಡ್ತಿದ್ವಿ, ಆವಾಗ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ಬಟ್ ಈ ಸಲ ಎಷ್ಟೇ ರಶ್ ಇದ್ರೂ ನೈಟ್ ಆಗಿದ್ದರಿಂದ ಚೆನ್ನಾಗಿತ್ತು. ದರ್ಶನನೂ ಕೂಡ ಬೇಗನೆ ಮುಗೀತು ಅನ್ನಿಸ್ತು. ಒಂದು 3 ಅವರ್ಸಲ್ಲಿ ಆಚೆಗೆ ಬಂದಿದ್ದೀವಿ. ನಾಳೆ ಶಿವರಾತ್ರಿ ಇದ್ದಿದ್ದರಿಂದ ಇವತ್ತೇ ಎಲ್ಲ ಡೆಕೋರೇಷನ್ ಮಾಡ್ತಿದ್ರು. ಡೆಕೋರೇಷನ್ ಕೂಡ ಚೆನ್ನಾಗಿತ್ತು. ಇಷ್ಟೇ ಅಂತ ಇವತ್ತಿನ ಇಲ್ಲಿಗೆ ಮುಗಿಸ್ತಿದ್ದೀನಿ.